BEO ಅವ್ರನ್ನ ಮಾತಾಡ್ಸೋಣ, ಏನ್ ಹೇಳ್ತಾರೆ ಕೇಳೋಣ. BEO ಈ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಡ್ತಾರ ಅಂತೇಳಿ. ಯಾಕಂತ ಹೇಳಿದ್ರೆ BEO ಈಗ ಸಭೆ ನಡೆಸ್ತಿದ್ದಾರೆ, ಆ ಮಕ್ಕಳಿಂದ ಹೇಳಿಕೆಗಳನ್ನ ಪಡೆದುಕೊಳ್ಳೋ ಕೆಲಸವನ್ನ ಮಾಡ್ತಿದ್ದಾರೆ. ಅವ್ರನ್ನ ಕೇಳೋಣ. BEO ಅಂಜಿನಪ್ಪ ಅಂತೇಳಿ ಸದ್ಯ ಘಟನೆ ನಡೆದ ಬಳಿಕ ಸ್ಥಳಕ್ಕೆ ಬಂದಿದ್ದಾರೆ. ಅವ್ರನ್ನ ಮಾತಾಡ್ಸೋಣ, BEO ಏನ್ ಹೇಳ್ತಾರೆ ಅಂತೇಳಿ. ಯಾಕಂತ ಹೇಳಿದ್ರೆ ಗ್ರಾಮಸ್ಥರು ಸಾಕಷ್ಟು ದೂರುಗಳನ್ನ ಹೇಳಿದ್ದಾರೆ, ಅದೇನಾಗುತ್ತೆ ಕೇಳೋಣ. ಮೊದಲಿಗೆ BEO ಅಂಜನಪ್ಪ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್ ನಮಸ್ತೆ, ಏನಾಯ್ತು ಈಗ ಮಕ್ಕಳನ್ನ ಟಾಯ್ಲೆಟ್ ತೊಳೆಯೋದು ಆ ವಿಡಿಯೋ ಏನಿದೆ ಅದು ವೈರಲ್ ಆಗಿದೆ. ದಯಮಾಡಿ ನಮ್ಮ ಮಾಧ್ಯಮ ಮಿತ್ರರು ಸಹಕರಿಸಬೇಕು. ಬೆಳಿಗ್ಗೆ 9:30 ನಾನು ಉಪನಿರ್ದೇಶಕ ಕಚೇರಿಗೆ ಸಭೆ ಅಂತ ಹೋಗಿದ್ದೆ. ಅವಾಗ ಗೋಪಾಲ್ ಎಂಬುವರು ಗ್ರಾಮಸ್ಥರು ಸುಂಕದ ಅಂದ್ರಳ್ಳಿ ಗ್ರಾಮ ಜೈ ಕರ್ನಾಟಕದ ಒಬ್ಬ ಮುಖಂಡು ನನಗೆ ಫೋನ್ ಮಾಡಿ ಈ ಥರ ಆಗಿದೆ ಅಂತಂದು ತಕ್ಷಣ ನನಗೆ ರಿಪೋರ್ಟ್ ಮಾಡಿ ನಾನು ಇಮಿಡಿಯೇಟ್ ಆಗಿ ಮೇಲಧಿಕಾರಿಗಳಿಗೆ ಕ್ರಮ ವಹಿಸ್ತೀನಿ ಅಂತ ಹೇಳಿದ್ದೆ. ಆಮೇಲೆ ಈಗ ಜನ ಸೇರಿದ್ದಾರೆ ಅಂದ ತಕ್ಷಣ ಇಮಿಡಿಯೇಟ್ ಆಗಿ ಮೀಟಿಂಗ್ ಬಿಟ್ಟು ನಾನು ಇಲ್ಲಿಗೆ ಧಾವಿಸಿ ಎಲ್ಲ ಜೈ ಕರ್ನಾಟಕ, ಮಹರ್ಷಿ ವಾಲ್ಮೀಕಿ ಮತ್ತು ಕರ್ನಾಟಕ ಬಹುಜನ ಚಳುವಳಿಯ 3 ಮುಖಂಡರುಗಳು ಮತ್ತು ಪೋಷಕರ ಮತ್ತು ಮಕ್ಕಳ ಯಾರು ಏನು ಟಾಯ್ಲೆಟ್ ತೊಳೆದಿದೆ ಅಂತ ಏನು ಹೇಳ್ತಾ ಇದ್ದಾರೆ ಆ ಮಕ್ಕಳ ಮತ್ತು ಮುಖ್ಯ ಶಿಕ್ಷಕರ ಸಮ್ಮುಖದಲ್ಲಿ ನಾನು ವಿಚಾರಣೆ ಮಾಡಿದ್ದೇನೆ. ವಿಚಾರಣೆಯಲ್ಲಿ ಏನು ಒಂದು ಮಗು ಏನು ಹೇಳ್ತಾ ಇದ್ದಾರೆ, ಆ ಮಗು ನಾನೇ ಕ್ಲೀನ್ ಆಗಿರಲಿಲ್ಲ, ಶೌಚಾಲಯ ಕ್ಲೀನ್ ಇರಲಿಲ್ಲ, ಮುಖ್ಯ ಶಿಕ್ಷಕರಿಗೆ ಕೇಳಿದೆ, ಮುಖ್ಯ ಶಿಕ್ಷಕ ಕೇಳಿದ್ರೆ ಆಯಿತು ಅಂತಂದ್ರು ಹೋಗಿ ತೊಳೆದಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಮಗು ಅಬ್ಸೆಂಟ್ ಆಗಿದೆ, ಇನ್ನೊಂದು ಮಗು ಹೇಳ್ತಾ ಇದೆ ನನಗೆ ಮುಖ್ಯ ಶಿಕ್ಷಕರು ಬೈದಿದ್ದಾರೆ ಅಂತ ಹೇಳ್ತಾರೆ. ಇವೆಲ್ಲವನ್ನ ವರದಿ ಮಾಡಿದ್ದೀನಿ ಮತ್ತು ಎಲ್ಲ ಪೋಷಕರು ಮತ್ತು ಎಲ್ಲ ಮುಖಂಡರ ಹೇಳಿಕೆಯನ್ನು ನಾನು ತಗೊಂಡಿದ್ದೀನಿ. ಈಗಾಗಲೇ ಉಪನಿರ್ದೇಶಕರು ನಾನು ದೂರವಾಣಿ ಮೂಲಕ ಸಂಪರ್ಕಿಸಿ ವಿಷಯವನ್ನ ಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಈ ಹಿಂದೆ ಅಂದ್ರೆ ಇದೇ ರೀತಿಯಾಗಿ ಹಲವು ಬಾರಿ ನಡೆದಿತ್ತು. ಈ ಹಿಂದೆ BEO ಅವ್ರ ಗಮನಕ್ಕೂ ಕೂಡ ತಂದಿದ್ದು. BEO ಅವರು ಶಾಲೆ ಇನ್ಸ್ಪೆಕ್ಷನ್ ಅನ್ನ ಮಾಡಿದಂತ ಸಂದರ್ಭದಲ್ಲಿ ಇದು ಗಮನಕ್ಕೆ ಬರಲಿಲ್ಲ. ಹೌದು, ನಾನು ಹೊಸದಾಗಿ ಬಂದಿದ್ದೀನಿ, ಗಮನಕ್ಕೆ ಬಂದಾಗಲೂ ನಾನು ರೆಕಾರ್ಡ್ ಮಾಡಿದ್ದೀನಿ. ಎಲ್ಲಾ ಶಿಕ್ಷಕರನ್ನ ಮತ್ತು ಮುಖ್ಯ ಶಿಕ್ಷಕರನ್ನ ಕರೆದು ನಾನು ಸಮ್ಮುಖದಲ್ಲಿ ಎಲ್ಲರಿಗೂ ನಾನು ಸಲಹೆಗಳನ್ನ ಕೊಟ್ಟು ಸ್ಟ್ರಿಕ್ಟ್ ಆಗಿ ನಾನು ಹೇಳಿದ್ದೀನಿ ಸರ್. ಆಮೇಲೆ ಆ ಶಾಲೆಯ ಶೌಚಾಲಯ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಸರ್ ಅಲ್ವಾ, ಈಗ ಸಾರ್ವಜನಿಕ ಶೌಚಾಲಯವು ಈ ಮಟ್ಟಿಗೆ ಇರೋದಿಲ್ಲ, ಅಷ್ಟು ಗಬ್ಬು ನಾರ್ತಿದೆ. ಆಮೇಲೆ ಆ ಸಂಪುದು ಬಾಗ್ಲು ಕಿತ್ತೋಗಿದೆ, ಯಾರು ಮಕ್ಕಳು ಒಳಗೆ ಏನಾದ್ರು ಬಿದ್ರೆ ಹೇಗೆ ಅಂತ ನಾನು ಹೇಳಿದ್ದೀನಿ. ನಾನು ಇವತ್ತೇ ಸರಿಪಡಿಸ್ತೀನಿ ಸರ್, ಇವತ್ತೆರಡು ನಾನು ಇವತ್ತು ಇಲ್ಲೇ ಖುದ್ದು ಇದು ಮಾಡ್ಕೊಂಡು ಸರಿಪಡಿಸ್ತೀನಿ. ಶಾಲಾ ಮುಖ್ಯೋಪಾಧ್ಯಾಯರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಮೇಡಮ್, ಯಾಕೆ ಮಕ್ಕಳನ್ನ ಬಳಸಕ್ಕೆ ಹೇಳಿದ್ರಿ ಅಂತ ಹೇಳಿ. ಸರ್ ನಾನು ಖಂಡಿತ ಹೇಳಿಲ್ಲ ಸರ್, ಆ ಮಕ್ಕಳಿಗೆ ಬಳಸಕ್ಕೆ ಹೇಳಿಲ್ಲ ಸರ್. ತೊಳೆದಿರೋ ಆ ವಿಷಯನೂ ನನಗೆ ಗೊತ್ತೇ ಇಲ್ಲ ಸರ್. ವಿಷಯ ಅದು ನಾನಂತೂ ಆ ಥರ ಮಾಡಿಸಲ್ಲ ಸರ್. ಟಾಯ್ಲೆಟ್ ಕ್ಲೀನ್ ಮಾಡೋದಕ್ಕೆ ಅಂತಾನೆ ಇದಾರೆ, ಇಟ್ಕೊಂಡಿದ್ದೀನಿ, ಅವ್ರ ಹತ್ರನೇ ಮಾಡಿಸೋದು. ಹಿಂದೆ ಪೋಷಕರು ಸಾಕಷ್ಟು ಬಾರಿ ತಮ್ಮ ಬಳಿ ಹೇಳಿದ್ರು ಕೂಡ ಏನು ಆಕ್ಷನ್ ತಗೊಂಡಿಲ್ಲ ಸರ್. 640 ಮಕ್ಕಳು ಶಾಲೆಯಲ್ಲಿ ಓದ್ತಾ ಇರೋದ್ರಿಂದ ಮಕ್ಕಳು ಎಷ್ಟೇ ತೊಳೆದಿದ್ರು 4 ಶೌಚಾಲಯ ಇರೋದು. ಮಕ್ಕಳು ಹೋಗ್ತಾವಲ್ಲ, ಅವಾಗ ಹೋದಾಗ ಆಗುತ್ತೆ ಸರ್. ನೀರು ಹಾಕಿದ್ಬೇಕು ಅಷ್ಟೇನೆ ಮಕ್ಕಳು. ನಾನಂತೂ ಮಕ್ಕಳ ಕೈಲಿ ತೊಳಸಿಲ್ಲ ಸರ್ ಶೌಚಾಲಯ. ಅವರೇ ಮಕ್ಕಳೇ ತೊಳೆದ್ರ ವಾಲಂಟ್ರಿ? ಇಲ್ಲ ಸರ್, ನಾನು ತೊಳಸಕ್ಕೂ ಹೇಳಿಲ್ಲ, ಅದು ನನಗೆ ಗೊತ್ತೇ ಇಲ್ಲ. ವಿಡಿಯೋ ಇದೆಯಲ್ಲ, ಮಕ್ಕಳು ತೊಳೆದ ಯಾರು ಮಾಡ್ಕೊಂಡ್ರು ಅಂತಾನು ನನಗೆ ಗೊತ್ತಿಲ್ಲ ಸರ್. ಇಲ್ಲ ಸರ್, ತೊಳೆದಿಲ್ಲ ಮಕ್ಕಳು. ನಾನು ರಜದಲ್ಲಿದ್ದೆ ಸರ್, ಆವಾಗ ಆಗಿರೋ ಘಟನೆ ಸರ್. ತಾವು ಶಾಲಾ ಮುಖ್ಯೋಪಾಧ್ಯಾಯರು ಆ ಮುಂಭಾಗದಲ್ಲಿ ಒಂದು ಸಂಪುದೇನಿದೆ ಅದ್ರದ್ದು ಬಾಗ್ಲು ಗಮನಿಸಿದ್ರ ಹೇಗಿದೆ ಅಂತ ಹೇಳಿ. ಆ ಸಂಪಿಗೆ ಆರ್ಡರ್ ಕೊಟ್ಟಿದ್ದೀನಿ ಸರ್, ಅವ್ರು ತಂದು ಹಾಕ್ತೀನಿ ಅಂತ ಹೇಳಿದ್ದಾರೆ ಸರ್. ಅವತ್ತೇನೆ ಹೇಳಿದ್ದಾರೆ ಸರ್ ತಂದು ಹಾಕ್ತೀನಿ ಅಂತ. ಇವರು ಯಾವಾಗೂ ನಾನು ಈ ಶಾಲೆಗೆ ಬಂದಾಗಿಂದನೂ ಯಾವಾಗೂ ಇವ್ರು ಹಿಂಗೆ ಗಲಾಟೆ ಮಾಡ್ತಾ ಇದಾರೆ ಸರ್. ಪೇರೆಂಟ್ಗಳು ಎಲ್ಲ ಕರ್ಕೊಂಡ್ಬಿಟ್ಟು ಬಂದ್ಬಿಟ್ಟು ಗಲಾಟೆ ಮಾಡ್ತಾರೆ. ಗೊತ್ತಿಲ್ಲ ಸರ್, ಮೊದ್ಲಿಂದನೂ ಶಾಲೆ ಹಿಂಗೆ ಇರೋದು. ನಾನ್ ಬಂದಾಗಿಂದ ಏನು ಇದಾಗಿಲ್ಲ. ನಾನ್ ಬಂದ ಮೇಲೆನೆ ಇನ್ನೂ ಚೆನ್ನಾಗಿ ಇಂಪ್ರೂವ್ ಮಾಡಿದೀನಿ ಶಾಲೆನ. ಘಟನೆಯ ಬಗ್ಗೆ ಕ್ರಮ ಏನು ಅಂತ ಹೇಳಿ ಸರ್. ಈಗಾಗಲೇ ನಾವು ಈಗ ಉಪನಿರ್ದೇಶಕರು ಮಾತಾಡಿದ್ದೀನಿ ಸರ್, ಸಂಜೆ ಕ್ರಮ ಜರುಗಿಸ್ತೀವಿ ಸರ್. ಶಿಸ್ತಿನ ಕ್ರಮ ಜರುಗಿಸೋದಕ್ಕೆ ಈಗಾಗಲೇ ನಾವು ಉಪನಿರ್ದೇಶಕರು ಹೇಳಿದ್ದಾರೆ. ನಾನು ವರದಿ ಕೊಟ್ಟ ತಕ್ಷಣ ಅವರು ಕ್ರಮ ವಹಿಸ್ತಾರೆ ಸರ್. ಇಲ್ಲಿನ ಅವ್ಯವಸ್ಥೆ, ಸಂಪು, ಟಾಯ್ಲೆಟ್ ಇವೆಲ್ಲ ಸರಿಪಡಿಸ್ತೀವಿ ಸರ್. ಇವತ್ತೇ ಸರಿಪಡಿಸಕ್ಕೆ ವ್ಯವಸ್ಥೆ ನಾನು ಮಾಡ್ತೀನಿ ಸರ್. ಇದು BEO ಅಂಜನಪ್ಪ ಅವರ ಮಾತು. ವ್ಯವಸ್ಥೆಯನ್ನ ಸರಿಪಡಿಸ್ತೀವಿ. ಮತ್ತೆ ಯಾರು ಈಗ ಟಾಯ್ಲೆಟ್ ತೊಳೆಯೋದಕ್ಕೆ ಆದೇಶವನ್ನ ಕೊಟ್ಟಿದ್ರು, ಅದು ಶಾಲಾ ಮುಖ್ಯೋಪಾಧ್ಯಾಯರು ಇರ್ಬೋದು ಅಥವಾ ಬೇರೆಯವರು ಇರ್ಬೋದು, ಮಕ್ಕಳಿಂದ ಹೇಳಿಕೆಗಳನ್ನ ಪಡೆದುಕೊಂಡಿದ್ದೀವಿ. ಸಂಜೆ ಒಳಗಾಗಿ ಅವ್ರ ಮೇಲೂ ಕೂಡ ಕ್ರಮವನ್ನ ತೆಗೆದುಕೊಳ್ತೀವಿ ಅನ್ನೋ ನಿಟ್ಟಿನಲ್ಲಿ BEO ಅವರು ಹೇಳ್ತಿದ್ದಾರೆ. ಸದ್ಯ ಪ್ರಕರಣ ಸಂಬಂಧ ಸಾಕಷ್ಟು ಸಂಖ್ಯೆಯಲ್ಲಿ ಪೋಷಕರು ಶಾಲೆಯ ಮುಂದೆ ಜಮಾಯಿಸಿದ್ದಾರೆ. ಮತ್ತೆ ಆ ಮಕ್ಕಳಿಗೆ ಅನ್ಯಾಯ ಆಗ್ತಿದೆ, ತಮ್ಮ ಮಕ್ಕಳನ್ನ ಈಗೆಲ್ಲ ಬಳಸ್ಕೊಳ್ತಿದ್ದಾರೆ ಅನ್ನೋ ನೋವು ಅವ್ರಿಗಿದೆ. ಈಗ ಸದ್ಯ BEO ಅವರು ಅದಕ್ಕೇನು ಕ್ರಮವನ್ನ ತೆಗೆದುಕೊಳ್ತಾರೆ. ಇವತ್ತೇ ಇಲ್ಲಿದ್ದು ಈ ಎಲ್ಲಾ ವ್ಯವಸ್ಥೆಯನ್ನು ಸರಿ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಹೇಳ್ತಿದ್ದಾರೆ. ನೋಡ್ಬೇಕು ಇವತ್ತು ಈ ಅವ್ಯವಸ್ಥೆ ಏನಿದೆ ಇದು ಸರೋಗುತ್ತಾ, ಮತ್ತೆ ಯಾರು ಈ ರೀತಿಯಾಗಿ ಮಕ್ಕಳನ್ನ ಬಳಸ್ಕೊಂಡು ಟಾಯ್ಲೆಟ್ ಅನ್ನ ತೊಳಿಸಿದಾರೋ ಅಂತವ್ರ ಮೇಲೆ ಕ್ರಮ ಆಗುತ್ತಾ ಅನ್ನೋದನ್ನ ಇವತ್ತು ಕಾದ್ ನೋಡ್ಬೇಕಾಗುತ್ತೆ. ನರಸಿಂಹಮೂರ್ತಿ, ಸ್ಟೇ ವಿತ್ ಮೀ. ನಾನು ನಿಮ್ಮನ್ನ ಮತ್ತೆ ಸಂಪರ್ಕಕ್ಕೆ ತಗೊಳ್ತೀನಿ. ಆ ಟಾಯ್ಲೆಟ್ ಬಗ್ಗೆ
ಮಾತ್ರ ಅಲ್ಲ, ಇಡೀ ಶಾಲೆಯಲ್ಲಿ ಅವ್ಯವಸ್ಥೆ ಅನ್ನುವಂಥದ್ದು ತಾಂಡವಾಡ್ತಾ ಇದೆ. ಪೋಷಕರು ಅಷ್ಟಿಲ್ಲದೆ ರೊಚ್ಚಿಗೆದ್ದಿಲ್ಲ, ಇಷ್ಟೊಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇಲ್ಲ. BO ಮತ್ತು ಪ್ರಿನ್ಸಿಪಲ್ ಇದೀಗ ಒಂದ್ ರೀತಿ ರೆಡಿಮೇಡ್ ಆನ್ಸರ್ಗಳನ್ನು ಕೊಡ್ತಾ ಇದ್ದಾರೆ. ಏನಾಗುತ್ತೆ, ಕ್ರಮ ಏನ್ ತಗೊಳ್ತಾರೆ ಕಾದ್ ನೋಡೋಣ.